ಪಕ್ಷದಲ್ಲೂ ಕೂಡ ಅಸಮಾಧಾನಗಳಿದ್ದಾವೆ. ಜಿ ಟಿ ದೇವೇಗೌಡರ ಅಸಮಾಧಾನ ಇದೆ, ನಿಮ್ಮ ಎಲೆಕ್ಷನ್ಗೆ ಬರಲಿಲ್ಲ, ಕರೆದಿಲ್ಲ, ಏನು ಇಲ್ಲಿ ಸ್ಟಾರ್ ಕ್ಯಾಂಪೇನಲ್ಲಿ ಲೀಸ್ಟಲ್ಲಿ ಇರಲಿಲ್ಲ, ಅವ್ರ ಮಗ ಬಂದರು, ಎಲ್ಲ ಮಾಡಿದ್ರು, ಇದೆಲ್ಲ ಆಗಿರೋಂಥದ್ದು. ಅದನ್ನು ಸರಿಪಡಿಸೋದು ಏನಾದರೂ ಇದೆಯಾ ಅಥವಾ ಅವ್ರ ಪಾಡಿಗೆ ಅವರು ಮಾಡ್ಕೊಂಡು ಹೋಗಿ? ಕಳೆದ ಚುನಾವಣೆಯಲ್ಲಿ ಜಿ ಟಿ ದೇವೇಗೌಡರು ಸಾಹೇಬರು ನಮ್ಮ ನಾಯಕರು, ಮೈಸೂರು ಜಿಲ್ಲೆಯ ಬಲಿಷ್ಠವಾದಂಥ ನಾಯಕರು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಸಣ್ಣ ಪುಟ್ಟ ವೈಮನಸ್ಸುಗಳು ಮನಸ್ತಾಪಗಳಿದ್ದಾಗ ನಾನೇ ಒಂದು ಸೇತುವೆಯಾಗಿ ಏನು ಆ ಒಂದು ಮನಸ್ತಾಪಗಳಿತ್ತು ಅವೆಲ್ಲವನ್ನು ಕೂಡ ಬಗೆಹರಿಸ್ತಕ್ಕಂಥದಕ್ಕೆ ನಿಂತು ಕೆಲಸ ಮಾಡಿದ್ದೀನಿ. ನನಗಿರ್ತಕ್ಕಂಥ ಮಾಹಿತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕರೆಯನ್ನು ಮಾಡಿದ್ದಾರೆ, ಅವರ ಪಿ ಎ ಫೋನ್ ತೆಗೆದುಕೊಂಡಿದ್ರು ಅಂತಕ್ಕಂಥದ್ದು ನಮ್ಮ ದೇವೇಗೌಡರು ಸಾಹೇಬರು ಪಿ ಎ ನನಗೆ ಮಾಹಿತಿ ಕೊಟ್ಟರು. ಯಾಕೆಂದರೆ ನಾವು ಯಾರನ್ನೂ ಬಿಟ್ಟು ಚುನಾವಣೆಯನ್ನು ಮಾಡಿಲ್ಲ. ನಾವು ಕರೀದೇ ಹೋದರೂ ಕೂಡ ವಾಲಂಟಿಯರ್ಸ್ ಆಗಿ ಬಂದು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಭಾಗಿಯಾಗಿ ಈ ಚುನಾವಣೆ ಪಕ್ಷದ ಗೌರವವನ್ನು ಕಾಪಾಡ್ತಕ್ಕಂಥ ಚುನಾವಣೆ, ನಮ್ಮೆಲ್ರಿಗೂ ಜವಾಬ್ದಾರಿ ಇದೆ ಅಂತ ಬಂದು ಒಬ್ಬ ಕಟ್ಟಕಡೆಯ ಕಾರ್ಯಕರ್ತ ಕೂಡ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಜಿ ಟಿ ದೇವೇಗೌಡರು ಸಾಹೇಬ್ರನ್ನ ಬಿಟ್ಟು ನಾವು ಉಪಚುನಾವಣೆ ಮಾಡ್ತಕ್ಕಂಥ ಯಾವುದೇ ಮನಸ್ಥಿತಿ ನಮಗಿರಲಿಲ್ಲ, ಇಲ್ಲವೂ ಇಲ್ಲ, ಅಂಥದ್ದು ಕ್ರಿಯೇಟು ಆಗಿಲ್ಲ. ಅಟ್ ದ ಸೇಮ್ ಟೈಮು ಹರೀಶ್ ಅವರು ನನಗೆ ಅತ್ಯಂತ ಆತ್ಮೀಯರು, ಅದರಲ್ಲಿ ಏನು ಅನುಮಾನ ಇಲ್ಲ. ಅವರು ನಾನು ಭಾಳ ಆತ್ಮೀಯ ಗೆಳೆಯರು, ಸ್ನೇಹಿತರು. ಅಷ್ಟೇ ಅಲ್ಲ, ಸಮೃದ್ಧಿ ಮಂಜಣ್ಣ ಅವರು, ನಮ್ಮ ಶರಣಗೌಡರು ಇರ್ಬೋದು, ಎಚ್ ಟಿ ಮಂಜೂರವರು ಇರ್ಬೋದು, ಈ ರೀತಿ ಅನೇಕ ಜನ ನನ್ನ ಯುವ ಸಮುದಾಯದ ಎಲ್ಲ ನನ್ನ ಅಣ್ಣ ತಮ್ಮಂದರು ನನ್ನ ಜೊತೆಯಲ್ಲಿ ಬಂದು ನನ್ನ ಚುನಾವಣೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈಗ ಬಹುಶಃ ಜಿ ಟಿ ದೇವೇಗೌಡರು ಸಾಹೇಬ್ರಿಗೆ ಒಂದು ಸ್ವಲ್ಪ ಅವ್ರ ಕ್ಷೇತ್ರದಲ್ಲೂ ಕೆಲಸಗಳಾಗಬೇಕಾಗಿದೆ. ಯಾಕೆಂದರೆ ಇವತ್ತು ಪರಿಸ್ಥಿತಿಗಳಾಗಿದೆ. ಏನು ಕಾಂಗ್ರೆಸ್ ಪಕ್ಷದ 138 139 ಅಷ್ಟು ಮುಟ್ಟಿದಾರಲ್ಲ ಇವಾಗ ಸ್ಥಾನ. ಆ ಶಾಸಕರಿಗೆ ಪಾಪ ₹1 ಇವತ್ತು ಅನುದಾನ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ. ಇದು ಇರ್ತಕ್ಕಂಥ ವಾಸ್ತವಾಂಶ. ಸರ್, ಚನ್ನಪಟ್ಟಣದ ಸೋಲಿನ ಬಳಿಕ ಮೊದಲ ಬಾರಿಗೆ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡ್ತೀರಿ. ಈ ವಿಚಾರವಾಗಿ ಏನಾದ್ರು ಚರ್ಚೆ ಆಗಿದೆಯಾ? ಯಾಕಂದರೆ ಈಗಾಗಲೇ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ಬಗ್ಗೆ ಒಂದು ನೆಗೆಟಿವ್ ಆಸ್ಪೆಕ್ಟ್ ಬರುತ್ತೆ ಎನ್ನುವಂಥ ಆರೋಪ ಕೂಡ ಕಾಂಗ್ರೆಸ್ ಮಾಡ್ತಾ ಇತ್ತು. ಈ ಚುನಾವಣೆ ಸೋಲಿನ ಬಗ್ಗೆ ಏನಾದರೂ ಚರ್ಚೆ ಆಗಿದೆಯಾ ಸರ್ ತಮಿಳುನಾಡು? ಚುನಾವಣೆಯ ಸೋಲಿನ ಪರಾಮರ್ಶೆಯನ್ನು ಪಕ್ಷದ ಚೌಕಟ್ಟಿನಲ್ಲಿ ಮಾಡಿದ್ದೇವೆ. ಕೇಂದ್ರದ ನಾಯಕರನ್ನ ನಾನು ವೈಯಕ್ತಿಕವಾಗಿ ಭೇಟಿಯಾದಂಥ ಸಂದರ್ಭದಲ್ಲಿ ಇವ್ಯಾವೂ ಕೂಡ ಚರ್ಚೆಗೆ ಬಂದಿಲ್ಲ. ಆದರೆ ನಾನು ಗೃಹ ಸಚಿವರಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾಜಿಯವರ ಬಳಿ ಕೆಲವೊಂದಷ್ಟು ನನ್ನ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಪ್ರಸ್ತಾವನೆ ಮಾಡಬೇಕಾಗಿತ್ತು. ನನ್ನ ಕರ್ತವ್ಯ ಆ್ಯಸ್ ಎ ಕ್ಯಾಂಡಿಡೇಟ್ ನಾನು ಮಾಡಿದ್ದೇನೆ. ಅಷ್ಟು ಬಿಟ್ಟರೆ ಇನ್ಯಾವುದೂ ಕೂಡ ಇಲ್ಲಿ ಚರ್ಚೆಗೆ ಬಂದಿಲ್ಲ. ಚುನಾವಣೆ ಆದಮೇಲೆ ಸಾಕಷ್ಟು ಮಾತುಗಳು